ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯ ಎಲ್ಲ ಮತದಾರ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇದು 2002 ನಂತರ ವಿಶೇಷವಾದ ಮತದಾನ ಪರಿಷ್ಕರಣೆ ಕಾರ್ಯ ಈಗ 2025ರಿಂದ ಪ್ರಾರಂಭವಾಗಿದೆ, 26ರಲ್ಲಿ ನಡೀತಾ ಇದೆ. ಅದರಿಂದ ಇದು ತುಂಬ ಇಂಪಾರ್ಟೆಂಟು, ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮತದಾರರನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು. ಅದರಿಂದ ದಯಮಾಡಿ ಎಲ್ಲ ಮತದಾರರು ಏನು ಎನಿಮಿನೇಷನ್ ಫಾರಮನ್ನು ಕೊಡ್ತಾರೆ ಅವನ್ನು ನೀಟಾಗಿ ತುಂಬಿ, ಮತ್ತು ನೀವು ಎಲ್ಲರೂ ಕೂಡ ಸರಿಯಾದ ಮಾಹಿತಿಯನ್ನು ಬರ್ತಕ್ಕಂಥ BLOಗಳಿಗೆ ಕೊಟ್ಟು ಈ ಕಾರ್ಯವನ್ನು ಯಶಸ್ವಿಗೊಳಿಸಿ. ಮತ್ತು ಈ ಮತದಾರ ಪಟ್ಟಿ ಕಾರ್ಯ ಸುಗಮವಾಗಿ ನಡೆಯೋದಕ್ಕೆ ಮತ್ತು ಆ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಸುಗಮವಾಗಿ ಆಗೋದಲ್ಲದೆ ಅದು ಪಟ್ಟಿ ಸರಿಯಾಗಿ ಯಾವುದೇ ಗೊಂದಲವಿಲ್ಲದೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ನಾನು ಪುರಸಭೆಯ ಮುಖ್ಯಾಧಿಕಾರಿಯಾಗಿ ನಾನು ಪುರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಹಂತ 1, ಹಂತ 2, ಹಂತ 3ರಲ್ಲಿ ಕರ್ನಾಟಕ ಒಳಗೊಂಡಂತೆ ಭಾರತ ಚುನಾವಣಾ ಆಯೋಗ ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡ್ತಾಯಿದೆ. ಅದು ತಮ್ಮೆಲ್ಲರೂ ಗೊತ್ತಿರೋ ವಿಷಯ. ಆ ವಿಷಯವಾಗಿ ಇವತ್ತು ನಾವು ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 48 ಬೂತ್ಗಳು BLOಗಳಿಗೆ ಈಗಾಗಲೇ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ನಾವು ಈಗ ಜೂನ್ 29ನೇ ತಾರೀಕಿಂದ ಅಧಿಕೃತವಾಗಿ ಈ ಒಂದು ಕಾರ್ಯ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಅದು ಏನು ಎನಿಮಿನೇಷನ್ ಫಾರಮ್ ಬಂದಿದ್ದಾವೆ ಅವು ವಿತರಣೆ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಇವತ್ತು ನಾವು ಏನು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿರುವಂತೆ ಈ ಒಂದು ತೀವ್ರ ಮತದಾನ ವಿಶೇಷ ಪರಿಷ್ಕರಣೆ ಕಾರ್ಯ ಪಾರದರ್ಶಕವಾಗಿ, ಸುಗಮವಾಗಿ ಮತ್ತು ನೈಜ ಮತದಾರರನ್ನು ಗುರುತಿಸ್ತಕ್ಕಂಥದ್ದು, ಮತ್ತು ಏನು ಕಳಪೆ ಇವರಿರ್ತಕ್ಕಂಥವ್ರು, ವಲಸೆ ಮರಣ ಹೊಂದಿರ್ತಕ್ಕಂಥವ್ರು, ಡೂಪ್ಲಿಕೇಟ್ ಇರ್ತಕ್ಕಂಥದ್ದನ್ನು ತೆಗಿತಕ್ಕಂಥದ್ದು, ಇವೆಲ್ಲಕ್ಕೆ ಏನು BLA ಬೂತ್ ಲೆವೆಲ್ ಏಜೆಂಟ್ ಅಂತೇಳಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅವರ ಕುರಿತು ಅವರು ಮತ್ತು ಅವರ ಒಂದು ಆಗುಹೋಗುಗಳು ಮತ್ತು ಮುಂದೆ ಈ ಪರಿಷ್ಕರಣೆ ಕಾರ್ಯ ಸುಗಮವಾಗಿ ನಡೆಯೋದಕ್ಕೆ ಒಂದು ಏನು ಫೀಲ್ಡಲ್ಲಿ ಬರ್ತಕ್ಕಂಥ ಅಡಚಣೆ ಇವೆಲ್ಲವನ್ನು ಕುರಿತು ಚರ್ಚೆ ಮಾಡೋದಕ್ಕೊಂದು ಮಾರ್ಗೋಪಾಯವನ್ನು ಕಂಡುಹಿಡ್ಕೊಂಡು ಸುಗಮವಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಏನು ಈ ಒಂದು ಕಾರ್ಯದಲ್ಲಿ ಪರಿಣಿತರಾಗಿರ್ತಕ್ಕಂಥ ಮಾಸ್ಟರ್ ಟ್ರೈನರನ್ನು ಕರೆಸಿ ಅವರಿಗೆ ತರಬೇತಿ ಮತ್ತು ವಿವರಗಳನ್ನು ನಾವು ಒದಗಿಸಿಕೊಡೋದಕ್ಕೋಸ್ಕರ ಕರೆಸಿದ್ದೀವಿ. ಎಲ್ಲ ಜನರು ಭಾಗವಹಿಸಿದರು, ಪತ್ರಿಕಾ ಮಾಧ್ಯಮಗಳು ಕೂಡ ಭಾಗವಹಿಸಿದರು. ಇದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಇದು ಸುಗಮವಾಗಿ ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಆಯೋಜಿಸಿದಂಥ ಕಾರ್ಯಕ್ರಮ ಇದಾಗಿರುತ್ತೆ ಸರ್. ಅದು ನಿನ್ನೆ ಮೊನ್ನೆ ಸ್ವಲ್ಪ ಹ್ಯಾಪು, ಯಾಕೆಂತಂದ್ರೆ ಈಗ ಇಡೀ ರಾಜ್ಯಾದ್ಯಂತ ನಡೀತಿರೋದ್ರಿಂದ ಎಲ್ಲರೂ ಕೂಡ ಅದರಲ್ಲಿ ತೊಡಗಿರೋದ್ರಿಂದ ಆ್ಯಪ್ಗಳಲ್ಲಿ ಸ್ವಲ್ಪ ಅದು ಸರ್ವರು ಸಮಸ್ಯೆ ಆಗ್ತಾಯಿದೆ. ಆನಂತರ ಅದು ಮತ್ತೆ ಬರ್ತಾ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಕೆಲವರಿಗೆ ಗೊಂದಲ ಇದೆ. ಈಗೇನಾಗಿದೆ ಅಂದರೆ ಎಲ್ಲ ಏನು ನಾವು BLOಗಳಿದ್ದಾರೆ ಅವ್ರಿಗೆ 2002 ಪಟ್ಟಿ ಎಲ್ಲ ಚುನಾವಣಾ ಆಯೋಗ ಏನೋ ಮೊಬೈಲ್ ನಂಬರು ಇದನ್ನು ವೈಟ್ ಲಿಸ್ಟ್ ಮಾಡಿದಾಗ ಖಂಡಿತವಾಗೂ ಆ ಆ್ಯಪಲ್ಲಿ ಇರ್ತಕ್ಕಂಥ ಎಲ್ಲ ಇದು ಅಂಶಗಳು ಅದರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದು ಮಾಹಿತಿಯನ್ನು ಅವರು ನೋಡೋದಕ್ಕೆ BLOಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರು ಏನಾಗಿದೆ, ಕೆಲವೊಂದು BLAಗಳು ಸ್ವಲ್ಪ ಗೊಂದಲದಿಂದ ಅಲ್ಲಿ ಪಟ್ಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಇವರು ನಮ್ಮ ಮೇಲಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಗಳು ನಮಗೆ ಕೊಟ್ಟಿರ್ತ ನಿರ್ದೇಶನ ಏನಪ್ಪ ಅಂದರೆ, ಫಸ್ಟು ನೀವು ಏನು ನಮ್ಮ ಎನಿಮಿನೇಷನ್ ಫಾರಮ್ ಇದೆ ಫಸ್ಟ್ ಜನರಿಗೆ ತಲುಪಿಸ್ಬೇಕು. ಜನರು ಆ ಫಾರಮನ್ನು ತಗೊಬೇಕು, ಓದಬೇಕು, ಒಂದು ಜೆರಾಕ್ಸ್ ಆದರೆ ಸಾಧ್ಯವಾದರೆ ಮಾಡ್ಕೊಬೇಕು, ಜೆರಾಕ್ಸಲ್ಲಿ ತುಂಬಬೇಕು. ಅದರಲ್ಲಿ ಏನಾದರೂ ಕೂಡ ಗೊಂದಲ ಇದ್ದರೆ ನಮ್ಮ BLAಗಳಿಗೆ ಮತ್ತು BLA ಸೂಪರ್ವೈಸರ್ಸ್ ಇದ್ದಾರೆ ಮತ್ತು ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ, ಅವ್ರನ್ನ ಕಳಿಸಿ ಬೇಕಾದ್ರೆ ತುಂಬೋದನ್ನು ನಾವು ಹೇಳ್ಕೊಡ್ತೀವಿ. ಈ ಒಂದು ವಿಷಯವನ್ನು ಫಸ್ಟ್ ಅವರು ಮಂದಟ್ಟು ಮಾಡ್ಕೊಬೇಕು. ಈಗಲೇ ಗೊಂದಲ ಮಾಡ್ತಕ್ಕಂಥದ್ದು ಬೇಡ. ಅದರಿಂದ ಅವ್ರಿಗೆ ಈಗಲೇ ಕೆಲವರು ಪ್ರದೇಶಗಳಲ್ಲಿ ಮತದಾರರು ನಮಗೆ ಫಾರಮನ್ನು ತುಂಬಿಕೊಡಿ ಅಂತ ಕೇಳ್ತಿದ್ದಾರೆ. ಅದರಿಂದ ಅವರಿಗೆ ಫಾರಮನ್ನು ವಿತರಣೆ ಮಾಡ್ತಕ್ಕಂಥದ್ದು ವಿಳಂಬ ಆಗ್ತಿದೆ. ನಾವು ಇದರ ಪ್ರಗತಿಯನ್ನು ಸಾಧಿಸಿ ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಡಬೇಕಾಗಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಎನಿಮಿನೇಷನ್ ಫಾರಮನ್ನು ನಾವು ಮತದಾರರಿಗೆ ತಲುಪಿಸ್ತಕ್ಕಂಥದ್ದು. ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಈಗ ಮೊದಲು ಅವ್ರಿಗೆ ಫಾರಮನ್ನು ವಿತರಣೆ ಮಾಡ್ತಕ್ಕಂಥದ್ದು. ಫಸ್ಟ್ ಫಾರಮನ್ನು ತೆಗೆದುಕೊಳ್ಳಿ. ನಾವು ನಮ್ಮ ಪುರಸಭಾ ಕಚೇರಿಯಲ್ಲಿ ಮತದಾರರ ಸಹಾಯವಾಣಿ ಮತ್ತು ಫೆಸಿಲಿಟೇಷನ್ ಸೆಂಟರ್ ಕೂಡ ಮಾಡಿದ್ದೀವಿ. ಅವ್ರಿಗೇನಾದ್ರು ಗೊಂದಲ ಇದ್ದರೆ ಅಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಆಲ್ವೇಸ್ ಇರ್ತಾರೆ, ಬಂದಲ್ಲಿ ಕೇಳಿ ಮಾಹಿತಿಯನ್ನು ಪಡ್ಕೊಬೋದು. ಈಗಲೇ ಯಾವುದೋ ಅದು ಗೊಂದಲ ಬೇಡ. ಈಗ ನೋಡಿ, ನಮ್ಮ ಯಾರು ಮಾಸ್ಟರ್ ಟ್ರೈನರ್ಸ್ ಕೂಡ ಹೇಳಿದರು, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿ ತುಂಬಿ, ಗೊತ್ತಿದ್ದಿಲ್ಲದಿದ್ದರೆ ನಾವು ಅದನ್ನು ನಮ್ಮ BLO ಆ್ಯಪಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅದನ್ನು ವಿಷಯವನ್ನು ಅವರೇ ನಮೂದಿಸ್ತಾರೆ.
ಅಂತ ಹೇಳಿದ್ದಾರೆ. 2002 ಪಟ್ಟಿ ಎಲ್ಲದೂ ಕೂಡ ಎಲ್ಲ BLU ಅದು ವೈಟ್ ಲಿಸ್ಟ್ ಆದಮೇಲೆ ಅವರವ್ರ ಹೆಸರಲ್ಲಿ ಅವರವ್ರ ಮೊಬೈಲಲ್ಲಿ ಅದೆಲ್ಲ ಮಾಹಿತಿ ಬಂದಿರುತ್ತೆ. ಮಾಹಿತಿ ತಾಳೆ ಆಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತಾನೆ. ಕ್ಯಾನ್ಸಲ್ ಆಗೋದಿಲ್ಲ, ಕ್ಯಾನ್ಸಲ್ ಆಗಲ್ಲ. ಅದು ಇನ್ನೂ ಅವಕಾಶ ಇದೆ. ಮೊದಲು ಇದನ್ನು ಫಸ್ಟಿಗೇನು ನಾವು ಮಾಡ್ತಕ್ಕಂಥದ್ದು ಫಾರಮ್ ತಲುಪಿಸ್ತಕ್ಕಂಥದ್ದು, ನೀವು ಕನ್ಫರ್ಮ್ ಮಾಡ್ತಕ್ಕಂಥದ್ದು, ಎಲ್ಲಿ ಮತದಾನ ಮಾಡಿದ್ರಿ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥದ್ದು ಅಷ್ಟೇ ಮೊದಲ ಕರ್ತವ್ಯ. ನೀವು ಫಾರಮ್ ಕೊಟ್ಟಾದಮೇಲೆ ಒಂದು ಕರಡು ಪ್ರತಿ ಅಂತೇಳಿ ಮತ್ತೆ ಮಾಡ್ತೀವಿ. ಅಕಸ್ಮಾತು ಕೂಡ ನಿಮ್ಮ ಫಾರಮ್ನಲ್ಲಿ ದೋಷ ಇದ್ದರೆ ARO ಅದನ್ನು ಮತ್ತೆ ವಿಚಾರಣೆ ಮಾಡಿ ಅದನ್ನು ಸೇರ್ಪಡಿಸೋದಕ್ಕೆ ಅವಕಾಶ ಇದೆ. ಯಾವುದೇ ರೀತಿ ಗೊಂದಲ ಬೇಡ. ನೈಜ ಮತದಾರರಿದ್ದರೆ, ಏನಾದ್ರು ಡೂಪ್ಲಿಕೇಟ್ ಇದ್ದರೆ, ಡೆತ್ ಆಗಿದ್ದರೆ, ವಲಸೆ ಹೋಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಹೊರತು ನೈಜ ಮತದಾರರಿಗೆ ಯಾವುದೇ ಕಾರಣವಾಗಿ ತೊಂದರೆ ಆಗೋದಿಲ್ಲ. ಗೊಂದಲ ಬೇಡ ಸರ್. ಅದು ಮೊದಲಿಂದಲೂ ಇದೆ. ಚುನಾವಣಾ ಆಯೋಗದಿಂದ ಯಾರು ಕೂಡ ಡೆತ್ ಆದರೆ ಅವ್ರ ಕುಟುಂಬದ ಸದಸ್ಯರು ಇಂಥವ್ರು ನಮ್ಮ ತಂದೆ ತಾಯಿ ಹಿಂಗೆ ಮರಣ ಹೊಂದಿರ್ತಾರೆ, ಇದನ್ನು ಡಿಲೀಟ್ ಮಾಡಿ ಅಂತಲ್ಲ ಅವ್ರಿಗೆ ಕೊಡಬೇಕು. ಚುನಾವಣಾ ಆಯೋಗ ಕೊಟ್ಟರೆ ಭಾಳ ಈಸಿಯಾಗಿ ಆಗುತ್ತೆ. ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಈಗ ಏನಾಗುತ್ತೆ ಅಂದರೆ, ನಾವು ಏರಿಯಾಗಳಿಗೆ ಬಂದಾಗ ಅವ್ರ ಕುಟುಂಬದ ಸದಸ್ಯರು ಯಾರಾದರೂ ಹೇಳಿದರೆ ಅದಕ್ಕೆ ಏನು ಮಾಡಿದ್ದಾರೆ, ಈಗ ತೀವ್ರ ಮತದಾರ ಏನು ಪರಿಷ್ಕರಣೆ ಈಗ ನಡೀತಿದೆ, ಇದರಲ್ಲಿ ಅಂಥದ್ದೇನಾರು ಆ ಥರದ್ದು ವೋಟರ್ಸ್ ಬಂದಾಗ BLA ರಾಜಕೀಯ ಪಕ್ಷಗಳ ಒಂದು ಸ್ಥಳೀಯ ಪ್ರತಿನಿಧಿಗಳು ಮತ್ತು ನಮ್ಮ BLO ಬೂತ್ ಲೆವೆಲ್ ಆಫೀಸರ್ಸು ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ಒಂದು ಮಾಜರ್ ಮಾಡಿ ನಮ್ಮ ಸೂಪರ್ವೈಸರ್ಸು ಸಮ್ಮುಖದಲ್ಲಿ ಇಂಥವರು ಇಲ್ಲ, ಈಗ ಖಂಡಿತವಾಗೂ ಇಲ್ಲಿಲ್ಲ, ಇಷ್ಟು ವರ್ಷದಿಂದ ಇಲ್ಲ, ಇಂಥವ್ರು ಮರಣ ಹೊಂದಿದ್ದಾರೆ, ಇವರು ಓಟನ್ನು ತೆಗಿಬೋದು ಅಂತೇಳಿ ಮಾಜರ್ ಮಾಡಿ ಆ ವರದಿಯನ್ನು ಅಪ್ಲೋಡ್ ಮಾಡಿದರೆ ಅದು ಪಟ್ಟಿಯಿಂದ ಅದೇನಾಗುತ್ತೆ, ಡಿಲೀಟ್ ಆಗುತ್ತೆ. 1950ರಲ್ಲಿ ಪ್ರಾರಂಭವಾದಂಥ ನಮ್ಮ ಸಂವಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾರತದ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನವಾಗಿರ್ತಕ್ಕಂಥ ಭಾರತದ ಸಂವಿಧಾನದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ತಕ್ಕಂಥ ನಮ್ಮ ದೇಶ 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ಬಂದ ಮೇಲೆ 51ರಲ್ಲಿ ಮತದಾನವನ್ನು ಪ್ರಾರಂಭಿಸಿತು. ಅವತ್ತನ್ನ ವಿಶೇಷವಾಗಿರ್ತಕ್ಕಂಥ ಮತದಾನದ ಪಟ್ಟಿ ತದನಂತರ 1988ರಲ್ಲಿ ತಿದ್ದುಪಡಿಯಾಗಿದೆ. ಅದಾದಮೇಲೆ 1997ರಲ್ಲಿ ತಿದ್ದುಪಡಿಯಾಗಿದೆ. ಅದಾದಮೇಲೆ 2002ರಲ್ಲಿ 7 ರಾಜ್ಯಗಳು ತಿದ್ದುಪಡಿಯಾಗಿದೆ. ಹಾಗೆಯೇ 3 ರಾಜ್ಯಗಳು ಮತದಾನದ ವಿಶೇಷ ತಿದ್ದುಪಡಿಯಾಗಿದೆ. ಈಗ ನಮ್ಮ ಕರ್ನಾಟಕ ವಿಶೇಷವಾಗಿ 2002 ಯಾಕೆ ತಗೊಂಡಿದ್ದಾರೆ ಅಂದರೆ, ತಮ್ಮೆಲ್ಲರಿಗೂ ಗಮನದಲ್ಲಿರಲಿ, 2002ರಲ್ಲಿ ತಿದ್ದುಪಡಿಯಾಗಿರ್ತಕ್ಕಂಥದ್ದು. ಅಲ್ಲಿನ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ತಿದ್ದುಪಡಿ ಆಗದೇ ಇರ್ತಕ್ಕಂಥ ಕಾರಣಕ್ಕಾಗಿ ಈ ವರ್ಷ 2025-26 ವಿಶೇಷವಾಗಿರ್ತಕ್ಕಂಥ ಮತದಾರರ ಪರಿಷ್ಕರಣೆಯನ್ನು ತಗೊಂಡಿದೆ. 2002ಕ್ಕೆ ಯಾಕೆ ಮ್ಯಾಚ್ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ 2002ರಲ್ಲಿ ತಿದ್ದುಪಡಿ ಆಗಿರೋದು, ಹೊಸ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ, ಒಂದು ಚೀಟಿ ಬರ್ಕೊಟ್ಟಿದ್ದೀವಿ. ಆ ಮನೆಗೆ ಬಂದು ಎಲ್ಲರ ಹೆಸರನ್ನು ಬರೆದು ಇರ್ತಕ್ಕಂಥವನ್ನೆಲ್ಲ ಆ ಪತ್ರನ ಬರೆಯ ಒಂದಿಷ್ಟು ಒಂದೊಂದೇ ಹೆಸರೆಲ್ಲರೂ ಸೇರಿ ಒಂದು ಹೆಸರನ್ನು ಬರೆದು ಒಂದು ಚೀಟಿ ನಿಮಗೆ ಕೊಟ್ಟು ಒಂದು ಚೀಟಿ ನಾವು ತಗೊಂಡೋಗಿ ಅಲ್ಲಿ ಆಗಿರ್ತಕ್ಕಂಥ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಈಗ 2025ರಲ್ಲಿ ಆಗ್ತಾ ಇದೆ. ಇದಕ್ಕೆ ಈಗಾಗಲೇ 3 ತಿಂಗಳಿಂದ 9ನೇ ತಿಂಗಳಿಂದ ನಿಮ್ಮ ಮನೆಗೆ ಭೇಟಿ ಕೊಟ್ಟು ಇರ್ತಕ್ಕಂಥವನ್ನ ಮ್ಯಾಪಿಂಗ್ ಮಾಡೋದ್ರಲ್ಲಿ ನಮ್ಮ ಟೌನ್ ಕ್ಲಸ್ಟರಲ್ಲಿ ತುಂಬ ಗೊಂದಲ ಇತ್ತು. ಶಿಕ್ಷಕರಲ್ಲಿ ಆ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ಈಗ ಜುಲೈ 1ನೇ ತಾರೀಕಿಂದ ನಾವು ಮನೆಗೆ ಭೇಟಿ ಕೊಟ್ಟು ಎಲಿಬ್ರೇಷನ್ ಫಾರ್ಮ್ ಅನ್ನು ಕೊಡ್ತಾ ಇದ್ದೀವಿ. ಎಲಿಬ್ರೇಷನ್ ಫಾರ್ಮ್ ಕೊಡಬೇಕಾದ್ರೆ BLA ಆಗಿರ್ತಕ್ಕಂಥ ನಮ್ಮ ಕೆಲಸ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಬೇಕಾಗಿದೆ. ಕೊಟ್ಟಿರ್ತಕ್ಕಂಥ BLO ಯಾರಿದ್ದಾರೆ ನಿಮ್ಮ ಏರಿಯಾಗೆ ಅವರನ್ನು ನಾವು ಭೇಟಿ ಮಾಡಿ ಈಗಾಗಲೇ ಪರಿಚಿತರಾಗಿ ಮಾಡ್ಕೊಂಡಿದ್ದೀವಿ. ಅವರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮನೆಗೆ ಭೇಟಿ ಕೊಟ್ಟು ಫಾರ್ಮನ್ನು ಹಂಚುತ್ತಾ ಇದ್ದಾರೆ. ಆ ಫಾರ್ಮನ್ನು ಹಂಚಿದ ಮೇಲೆ ವಿಶೇಷವಾಗಿರ್ತಕ್ಕಂಥ ಆ ಎಲಿಬ್ರೇಷನ್ ಫಾರ್ಮು ಕೆಲವರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಕಾರಣ ಏನಂತಂದರೆ, ಒಂದು ಮನೆ ಇಲ್ಲಿದ್ದರೆ ಇನ್ನೊಂದು ಮನೆ ವಾರ್ಡ್ ಚೇಂಜ್ ಆಗ್ತಾ ಇದೆ. ಆ ಚೇಂಜ್ ಆಗಿರೋದು ಕಾರಣಕ್ಕೋಸ್ಕರ ನಿಮ್ಮನ್ನು ಇವತ್ತು ಸರ್ಕಾರ ಸಪೋರ್ಟ್ ತಗೊಳ್ತಾ ಇದೆ. BLOಗೆ ನಿಮ್ಮನ್ನು BLAದಿಂದ ಸಪೋರ್ಟ್ ತಗೊಂಡು ಯಾರಾದರೂ ಒಬ್ಬರ ಹೆಸರು ಕುಮಾರ್ ಸರ್ ಅವರು ವಾರ್ಡ್ 330ರಲ್ಲಿ ಇಲ್ಲ, ಅವ್ರು ಚೇಂಜ್ ಆಗಿದೆ. ಎಲಿಬ್ರೇಷನ್ ಫಾರ್ಮು 330ರಲ್ಲಿ ಬಂದಿದೆ. ನಿಮ್ಗೆ ಗೊತ್ತಿರ್ತದೆ 330 ಕುಮಾರ್ ಸರ್ ಅವರು ಅಲ್ಲಿದೆ ಅಂತ
ಹೇಳಿದ್ರೆ ಅವ್ರನ್ನ ಫಾರ್ಮನ್ನು ಅಲ್ಲಿ ಕೊಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯ, ದೊಡ್ಡ ಕಾರ್ಯ ಇಡೀ ದೇಶದಾದ್ಯಂತ ಈಗಾಗಲೇ ಬಿಹಾರಲ್ಲಿ ನಡೆದಿದೆ, ಪಶ್ಚಿಮ ಬಂಗಾಳ ನಡೆದಿದೆ, ನಮ್ಮ ತಮಿಳುನಾಡಲ್ಲಿ ಮುಂಚೆನೇ ನಡೆದಿದೆ. ಈಗ ನಮ್ಮಲ್ಲಿ 1ನೇ ತಾರೀಕು 29ನೇ ತಾರೀಕಿಂದ ಪ್ರಾರಂಭವಾಗಿ ಜುಲೈ 29ನೇ ತಾರೀಕುವರೆಗೆ ಮುಂದಿನ ಎಕ್ಸ್ಚೇಂಜ್ ಆಗೋದು 30ನೇ ತಾರೀಕುವರೆಗೂ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಎಲಿಮಿನೇಷನ್ ಫಾರ್ಮನ್ನು ಹಂಚತಕ್ಕಂಥದ್ದು ಮತ್ತು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನಡೆಸ್ತಾರೆ. ಆ ನಡೆಸೋ ಸಂದರ್ಭದಲ್ಲಿ ತುಂಬ ಈಗಾಗಲೇ ನಿಮಗೆ ಗೊಂದಲ ಇದೆ, ಕೆಲವರೆಲ್ಲ ಪ್ರಶ್ನೆ ಕೇಳ್ತೀವಿ. ಅದಕ್ಕೆ ಮುಂಚೆ ನಾವೇ ಹೇಳ್ಬಿಡ್ತೀವಿ. ಆ ಗೊಂದಲಕ್ಕೆಲ್ಲ ನಿವಾರಣೆ ಮಾಡ್ಕೊಂಡು ನಾವು ಇವತ್ತು ನಮ್ಮ ಕಾರ್ಯವನ್ನು BLOಗಳಿಗೆ ನಾವು ಸಹಾಯ ಮಾಡ್ತಾ ದೊಡ್ಡ ಮಹತ್ವವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಪಕ್ಷಾತೀತವಾಗಿ ಮರೆತು ಸಾಂವಿಧಾನಿಕವಾಗಿ ನಾವಿವತ್ತು ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಇಲ್ಲಿ ನಾವು ವೋಟ್ ಲಿಸ್ಟ್ ಸೇರಬೇಕಾದ್ರೆ ನಮ್ದು ಏನಾದರೂ ದೋಷ ಇದೆಯಾ ಅನ್ನೋದನ್ನು ನಾವು ಇವತ್ತು ಕಂಡುಹಿಡ್ಕೊಂಡು ಫಾರ್ಮ್ ಹಂಚಬೇಕಾದ್ರೆ ಗೊಂದಲ ಏರ್ಪಡ್ತಾ ಇದೆ. ಆ ಗೊಂದಲ AC ಸಾಹೇಬ್ ಟ್ರೈನಿಂಗ್ ಕೊಟ್ಟಾಗ ತುಂಬ ಚೆನ್ನಾಗಿದೆ ಅಂತ ಇದ್ರು. ಈಗ ಕರೆಕ್ಟಾಗಿ ಈಗ ನೋಡಿದ್ರೆ ತುಂಬ ಗೊಂದಲಕ್ಕೆ ಏರ್ಪಟ್ಬಿಟ್ಟಿದ್ದೀವಿ. ಆ ಗೊಂದಲವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಮ್ಗೆ ಇವತ್ತು ಬೇಕಾಗಿದೆ. ಹಾಗಾಗಿ ಅವ್ರನ್ನ BLOಗಳನ್ನ ನಿಮ್ಗೆ ಯಾರು BLO ಬರ್ತಾರೆ ಅಂತೇಳಿ ನಿಮ್ಗಾಗಲಿ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೀವಿ, ಹೆಸರು ಸಮೇತ ಕೊಟ್ಟಿರ್ತಾರೆ. ಅವ್ರಿಗೆ ಸ್ವಲ್ಪ ನೀವು ಸಹಾಯ ಮಾಡ್ತಾ ಆ ಫಾರ್ಮ್ಯಾಟ್ ಒಂದನ್ನು ಹಂಚಿಬಿಟ್ರೆ ನಾವು ಫಾರ್ಮ್ಯಾಟ್ ಹಂಚಿದ್ಮೇಲೆ ಫಿಲ್ ಮಾಡೋದು ಹೇಗೆ ಅಂತೇಳಿ ನಾವು ನೋಡ್ಕೊಂಡು ಹೋಗ್ಬೋದು. ಇನ್ನು BLO ಕೆಲಸ ಮನೆಗೆ ಹೋಗಿ ಎಲಿಮಿನೇಷನ್ ಫಾರ್ಮನ್ನು ಹಂಚತಕ್ಕಂಥದ್ದು. ಹಂಚಬೇಕಾದ್ರೆ ಏನು ಗೊಂದಲ ಇದೆ ಅಂತೇಳಿ ಈಗ ನಿಮಗಾಗಲೇ ಗೊತ್ತಿದೆ. ಆ ಗೊಂದಲವನ್ನು ನಿವಾರಣೆ ಮಾಡ್ಕೊಳ್ತಾ ನಾವು ಫಾರ್ಮ್ಯಾಟನ್ನು ಈಗ ಒಬ್ಬರಿಗೆ 1200 ಫಾರ್ಮ್ಯಾಟ್ ಇದೆ, 1300 ಫಾರ್ಮ್ಯಾಟ್ ಇದೆ. ಆ 1300 ಪ್ಲಸ್ 1300 2600 ಫಾರ್ಮನ್ನು ಒಬ್ಬ BLO ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಪಾತ್ರ ಹಂಚಬೇಕಾದ್ರೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಅಡ್ರೆಸ್ಸನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಟ್ಟಾದ್ಮೇಲೆ ಈಗ ಹಂಚಿದ್ದೀವಿ ಅಂದ್ಕೊಂಡಿರೋದು ಎಲ್ಲ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ನಮ್ಮ ಕೆಲಸ ಏನು, ಫಾರಮನ್ನು ಭರ್ತಿ ಮಾಡತಕ್ಕಂಥದ್ದಕ್ಕೆ ಸಹಾಯ ಮಾಡೋದು. ಅವ್ರಿಗೆ ಯಾಕೆ ಬಿಟ್ಟರು ಎಲ್ಲ ಪ್ರಶ್ನೆ ನಾವೇನು ಮಾಡ್ತಾ ಇದ್ವಿ, BLO 2002ರಲ್ಲಿ ನಾವೇ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ವರ್ಷ ಅವ್ರಿಗೆ ಯಾಕೆ ಬಿಟ್ಟಿದ್ದಾರೆ ಅಂತಂದರೆ BLO ಭರ್ತಿ ಮಾಡಬೇಕಾದ್ರೆ ಕುಮಾರ್ ಸರ್ ಅವರು ಮನೆಗಿರಲ್ಲ, ಅವ್ರ ಮಗಳು ಮನೆಗಿರ್ತಾರೆ. ಅವ್ರ ಮಗಳು ಮನೆಗಿದ್ದಾಗ ಕುಮಾರ್ ಸರ್ ಅವರ ಇನ್ಸಿಲು ಅವರ ಕುಮಾರ್ ದೊಡ್ಡಪ್ಪ ಕುಮಾರ್ ಗುಳಿಗೇರಿ ಅಂತ ಏನಿರುತ್ತೆ, ಆ ಗುಳಿಗೇರಿ ಬಿಟ್ಬಿಡ್ತಾರೆ ಅಂತೇಳಿ ಅವರೇ ಫಾರ್ಮ್ ಫಿಲ್ ಮಾಡಿ ಅಂತ ಹೇಳಿ ಮನೆಗೆ ಅವರೇ ಫಿಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಗೊಂದಲವನ್ನು ಮಾಡಿಕೊಂಡೆ. ಇನ್ನೂ ಟೈಮ್ ಇದೆ, ಇನ್ನೂ ಒಂದು 20 ದಿವಸ ಟೈಮ್ ಇದೆ. ಕೊಟ್ಟಿರ್ತಕ್ಕಂಥ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಫಿಲ್ ಮಾಡಿ ನೀವುಗಳು 50 ಫಾರ್ಮನ್ನು ಕಲೆಕ್ಟ್ ಮಾಡ್ಕೋಬೋದು. 50 ಫಾರ್ಮ್ ಕಲೆಕ್ಟ್ ಮಾಡಿ BLO ಹತ್ರ ಹೋಗ್ತೀವಿ. BLO ಅವರು 10 ಫಾರ್ಮ್ಯಾಟನ್ನು ತಕ್ಷಣ ಚೆಕ್ ಮಾಡಿ ನಿಮಗೆ ಸರಿ ಇದೆ ಇಲ್ಲಿ ಇಟ್ಕೊಳ್ತೀವಿ, ಇನ್ನೊಂದು ಮಿತಿ ನಾಳೆ ತಂದ್ಕೊಡಿ ಸರ್ ಅಂತ ಹೇಳ್ಬೋದು, ಅಥವಾ ಅವತ್ತೇ ಕಲೆಕ್ಟ್ ಮಾಡ್ಕೋಬೋದು. ಕಲೆಕ್ಟ್ ಮಾಡಿಕೊಂಡು 10 ಫಾರ್ಮ್ಯಾಟನ್ನು ವೆರಿಫಿಕೇಷನ್ ಮಾಡಿ 10 ದಿನ ಒಂದು 5 ದಿವಸ ವೆರಿಫಿಕೇಷನ್ ಮಾಡಿ ನೀವು ಕೊಟ್ಟಿರ್ತಕ್ಕಂಥ 50 ಫಾರ್ಮ್ಯಾಟ್ನ ಅವರು ರೆಡಿ ಮಾಡಿ ಮೊಬೈಲ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ತಾರೆ. ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಈಗ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಒಬ್ಬೊಬ್ಬ BLO ಕೆಲವರು 10 ಮಾಡಿದ್ದಾರೆ, ಕೆಲವರು 50 ಮಾಡಿದ್ದಾರೆ, ಕೆಲವರು 75 ಮಾಡಿದ್ದಾರೆ. ಆ ಥರ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಅದು ಕೂಡ ಗೊಂದಲ ಆಗ್ತಕ್ಕಂಥದ್ದು ತೊಂದರೆ ಆಗ್ತಾ ಇದೆ. ಏನಾದರೂ ಹೀಗೆ ಗೊಂದಲ ಆಗ್ತಂದ್ರೆ ಇದನ್ನು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡ್ಬೋದು. 30 ದಿವಸಕ್ಕೆ ಕೆಲವರೆಲ್ಲ 1700 ಓಟಿದೆ, 1700 ಓಟನ್ನು ಕೊಡೋದಕ್ಕೆ 15 ದಿವಸ 20 ದಿವಸ ತಗೊಳ್ತಾ ಇದೆ. ಇನ್ನು ನಾವು ಕಲೆಕ್ಟ್ ಮಾಡ್ಕೊಬೇಕಾದ್ರೆ ಅದು ಸ್ವಲ್ಪ ಟೈಮ್ ತಗೊಳ್ತದೆ. ಅದರಲ್ಲೂ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ BLOಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಸಾಧ್ಯ. ನೀವು ಸಹಾಯ ಕೊಟ್ಟಿಲ್ಲ ಅಂದರೆ 1700 ಓಟನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮೊಬೈಲ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಬೇಕಾದ್ರೆ ಅದು ಸಮಯ ಕಳೀತದೆ. ಹಾಗಾಗಿ ಇದು ಸ್ವಲ್ಪ ನಾವು ಇವಾಗ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೇಳಿಕೊಳ್ತಾ ಈಗ ಒಂದು ಫಾರ್ಮ್ಯಾಟ್ ಬಗ್ಗೆ ನಾವು ಹೇಳಿಬಿಡ್ತೀವಿ. ಎಲಿಮಿನೇಷನ್ ಫಾರ್ಮ್ ಬಂದಿಲ್ಲ, 3 ಜನ ಮಾತ್ರ ಇವರು ಎಲಿಮಿನೇಷನ್ ಫಾರ್ಮ್ನ ತಗೊಳ್ತೀವಿ. ಮೊದಲು
ಆಗಸ್ಟ್ 6ನೇ ತಾರೀಕು ಆ ಮಗುವನ್ನ ನಾವು ತಗೊಳ್ತೀವಿ. ಇದಿಷ್ಟು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಪಾರ್ಮೆಂಟ್ ಎಲ್ಲರೂ ಕೂಡ ಒಂದೇ ಥರದಲ್ಲಿ ಕೊಡಿ ಅಂತ ಹೇಳಿದ್ರು. ಆದರೆ ಒಂದು ಮನೆಯಲ್ಲಿ ಇರ್ತಕ್ಕಂಥದ್ದು ಇವ್ರದ್ದು ಇಡೀ ನಮ್ಮ ಆನೆಕಟ್ಟೆ ಪ್ರಾಬ್ಲಮ್. 330ರಲ್ಲಿ ಗಂಡ ಇದ್ದಾರೆ, 332ರಲ್ಲಿ ಹೆಂಡತಿ ಇದ್ದಾರೆ, 335ರಲ್ಲಿ ಮಗ ಇದ್ದಾರೆ. ಈಗ ಏನು ಮಾಡೋದು ನಾವು ಅಂತೇಳಿ ಅದಕ್ಕೆ ಇಲ್ಲಿ ಸಂಬಂಧ ಕೊಟ್ಟಿದ್ದಾರೆ. ಈ ಸಂಬಂಧ ಕೊಟ್ಟಿರೋದ್ರಿಂದ ನಾವಿವತ್ತು ಯಾರು ನಮಗೆ ಇಂಟ್ರೆಸ್ಟ್ ಫಾರ್ಮ್ ಕೊಟ್ಟಿದ್ದಾರೋ ಅವ್ರಿಗೇನೆ ಫಾರ್ಮ್ ಕೊಡಬೇಕು. ಅರ್ಥ ಆಗ್ತಿದೆಯಾ? ಎಲಿಮಿನೇಷನ್ ಫಾರ್ಮ್ 330 BAO ಮಂಜುಳಾ ಅನ್ನೋರು ಕೊಟ್ಟಿದ್ದಾರೆ, 332ನೇ ಅವರು ಪ್ರವೀಣ ಕೊಟ್ಟಿದ್ದಾರೆ, 337 ಅಶೋಕ್ ಕೊಟ್ಟಿದ್ದಾರೆ. ಯಾರ್ಯಾರು ನಮಗೆ ಎಲಿಮಿನೇಷನ್ ಫಾರ್ಮ್ ಕೊಟ್ಟಿದ್ದಾರೋ ಅವರವ್ರಿಗೆ ಕೊಡಬೇಕು. ಇಲ್ಲಿ ನಾವು ಮತದಾರರ ಪರಿಷ್ಕರಣೆ ಕಂಪ್ಯೂಟರ್ನಲ್ಲಿ ಮಾಡೋರಿಗೆ ಇಲ್ಲಿ ಸಂಬಂಧವನ್ನು ಬರೆದಿರ್ತೀವಿ. ಈ ಸಂಬಂಧವನ್ನು ಬರೆದಿದ್ದಾಗೆ ಮತ್ತೆ ನಾವು ವರ್ಕ್ ಲಿಸ್ಟಲ್ಲಿ ಒಂದು ಕಡೆ ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸರ್ ಅದೇನೋ ಜೆರಾಕ್ಸ್ ಇದ್ರೆ ಎಲ್ಲರಿಗೂ ಹಂಚಕ್ಕಾಗುತ್ತಾ? ನೋಡಿಲ್ಲ ಅಲ್ಲ ನೋಡಿಲ್ಲ. ತಂದೆ ತಾಯಿದು ಹೋಗ್ಲಿಕ್ಕೆ ತಂದೆ ತಾಯಿ ತಂದೆ ತಾಯಿ ಇಲ್ಲ, ಅದು ಹೋಗ್ಲಿಕ್ಕೆ ಇಲ್ಲ. ಅಲ್ಲಿ ಇವ್ರ ಹತ್ರ ಹೋದ್ರೆ ಅಂಗನವಾಡಿ ಟೀಚರ್ ಹತ್ರ ನಿಮ್ ತಾತ ನಿಮ್ಮ ಅಜ್ಜಿ ತರ ವಾಗ್ತಾರೆ, ಇವ್ರದೇ ಇರಲ್ಲ ಅವ್ರದಿಂದ ತರೋದು. ಹೇಳಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಎಲಿಮಿನೇಷನ್ ಫಾರ್ಮ್ ಅಲ್ಲಿ ನಿಮ್ಮ ಹೆಸರಿದ್ದಾರೆ ರಮೇಶ್ ಅವರು ಇಲ್ಲಿದೆ ಹೆಸರಿದೆ. ರಮೇಶ್ ಅವರ ಹೆಸರು ನಿಮಗೆ ಕೊಟ್ಟಿದ್ದಾರೆ. ರಮೇಶ್ ಅವರು 2002ರಲ್ಲಿ ವೋಟ್ ಹಾಕೋರು. ಅರ್ಥ ಆಗ್ತಾ ನಿಮ್ದು ಹೇಳ್ಬಿಡ್ತೀನಿ ಇಲ್ಲಿಲ್ಲ. ಅಲ್ಲ ಅದ್ರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. 2002ರಲ್ಲಿ ವೋಟ್ ಇಲ್ಲ. 2002ರಲ್ಲಿ ನೀವು ಎಲ್ಲಿದ್ರಿ? ನಾವು ದಿನ್ನೂರಲ್ಲೇ ಇದ್ವಿ. ದಿನ್ನೂರಲ್ಲಿ ಇದ್ದವರು ದಿನ್ನೂರು ವೋಟ್ ಲಿಸ್ಟ್ ಇದ್ದೇ ಇರ್ತೀವಿ. ಇಲ್ಲ ನಮ್ಮಿಲ್ಲ. ಆಯ್ತು ಸರ್, ನಾನು ದಿನ್ನೂರಲ್ಲಿ ಇದ್ದೆ, ನಮ್ ವೋಟ್ ಲಿಸ್ಟ್ ಇರುತ್ತೆ. ಇವಾಗ ನಮ್ ಮಿಸ್ಸಸ್ಸು ತಮಿಳ್ನಾಡು. ನಿಮ್ಗೆ ಉತ್ತರ ಕೊಡೋದು ನೀವು ಹೇಳ್ತೀನಿ. ಅದೇ ನಮ್ಮ ಈಗ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ ಮಿಸ್ಸಸ್ಸು ತಮಿಳ್ನಾಡು, ಅವ್ರ ತಂದೆ ತಾಯಿ ಇಲ್ಲ. 2002ರಲ್ಲಿ ತಂದೆ ತಾಯಿದು ವೋಟ್ ಲಿಸ್ಟ್ ಅಲ್ಲಿ ಇಲ್ಲ, ತಾತ ಅಜ್ಜಿದು ವೋಟ್ ಲಿಸ್ಟ್ ಅಲ್ಲಿ ಇಲ್ಲ. ರಮೇಶ್ ಅವರು 2002ರಲ್ಲಿ ವೋಟ್ ಹಾಕಿದ್ದಾರೆ. ರಮೇಶ್ ಇಲ್ಲಿ ರಮೇಶ್ ಅಂತಾನೆ ಬರೀಬೇಕು. ರಮೇಶ್ ಅವರ ತಂದೆ ಹೆಸರು ಹೇಳಿ ಸರ್. ನಿಮ್ಮ ತಂದೆ ಹೆಸರು ಗುಡ್ಡಪ್ಪ. ಸಂಬಂಧಿ ಹೆಸರು ಅಂತ ಇದೆ. ಸಂಬಂಧಿ ಹೆಸರು ಗುಡ್ಡಪ್ಪ. ರಮೇಶ್ಗೆ ಗುಡ್ಡಪ್ಪ ಏನಾಗಬೇಕು? ತಂದೆ. ಆಯ್ತಾ? ಈಗ ರಮೇಶ್ ಅವರು ವೋಟ್ ಐ ಡಿ ನಂಬರ್ ಕೇಳಿದ್ದಾರೆ. ರಮೇಶ್ ಅವರು 2002 ವೋಟ್ ಐ ಡಿ ಸಿಕ್ಕಿಲ್ಲ, ಬಿಟ್ಬಿಡಿ, ಚಿಂತೆ ಮಾಡಬೇಡಿ. ರಮೇಶ್ ಅವರು ತಂದೆ ಆಯಿತು. ರಮೇಶ್ ಅವರು ಯಾವಾಗ ಸಂಬಂಧ ತಂದೆ ಆಯಿತು. ರಮೇಶ್ ಅವರು ಜಿಲ್ಲೆ ಬೆಂಗಳೂರು. ರಮೇಶ್ ಅವರು ಕರ್ನಾಟಕ. ರಮೇಶ್ ಅವರು ವಿಧಾನಸಭಾ ಕ್ಷೇತ್ರ ಗೊತ್ತಿದೆ, ಬರ್ಕೊಳ್ಳಿ ಎಲ್ಲರೂ. 2002ರಲ್ಲಿ ಆನ್ಲೈನ್ 100 ನಮ್ದು 100 ಆಗಿತ್ತು, ಅದೇ ಬರೀಬೇಕು. ಆ 100ರಲ್ಲಿ ನಿಮ್ಮ ಮನೆಗೆ ಯಾರಾದ್ರೂ ಗೊತ್ತಿದ್ರೆ, ಮೊಬೈಲ್ ಗೊತ್ತಿದ್ರೆ ಆ ಕ್ರಮ ಸಂಖ್ಯೆ ಸಿಗುತ್ತೆ, ಭಾಗದ ಸಂಖ್ಯೆ ಸಿಗ್ತದೆ. ಆ ಭಾಗದ ಸಂಖ್ಯೆಯಲ್ಲಿ ಹುಡುಕಿದ್ರೆ ನೀವು ಯಾವ ಕ್ರಮ ಸಂಖ್ಯೆಯಲ್ಲಿ ಇದ್ದೀರಿ 2002ರಲ್ಲಿ ಅದು ಸಿಗ್ತದೆ. ಸಿಕ್ಕಿಲ್ಲ ರಮೇಶ್ಗೆ, ಓದಕ್ಕೆ ಬರಲ್ಲ, ಬಿಟ್ಬಿಡಿ, ಚಿಂತೆ ಮಾಡಬೇಡಿ. ರಮೇಶ್ ಅವತ್ತು ಈಗ ಕೆಳಗಡೆ ಬರಬೇಕು. ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸ್ ಅಲ್ಲಿ ರಮೇಶ್ ಅವರು ನಮ್ಮ 2002ರಲ್ಲಿ ತಮಿಳುನಾಡಲ್ಲಿದ್ದರು. 2002ರಲ್ಲಿ ತಮಿಳುನಾಡಲ್ಲಿದ್ದರು. ಈಗ ಮುಂದತ್ತಮ್ಮ ಎಲಿಮಿನೇಷನ್ ಫಾರ್ಮ್ ಬಂದಿದೆ. ಆಯ್ತಾ? ಮುಂದತ್ತಮ್ಮ ಎಲಿಮಿನೇಷನ್ ಮುನಿರತ್ನಮ್ಮ ಇಲ್ಲಿ ಬರುತ್ತೀವಿ. ಮುನಿರತ್ನಮ್ಮ ಇಲ್ಲಿದೆ. ಆಯ್ತಾ? ಮುನಿರತ್ನಮ್ಮ 2002ರಲ್ಲಿ ಇದು ಯಾವುದು ಇರ್ತಕ್ಕಂಥದ್ದು ಯಾವ ತಮಿಳುನಾಡು ಊರ ಹೆಸರು ಹೇಳಿ. ದಕ್ಷಿಣ ಕೋಟೆನಲ್ಲಿ ಇದ್ರು. ದಕ್ಷಿಣ ಕೋಟೆನಲ್ಲಿ ಇದ್ದಂತ ಮುನಿರತ್ನಮ್ಮನ ತಂದೆ ಹೆಸರು ಹೇಳಿದ್ದಾರೆ. ಮುನಿರತ್ನಮ್ಮ ತಂದೆ ಹೆಸರು ಚೂಡಪ್ಪ. ಮುನಿರತ್ನಮ್ಮ ತಂದೆ ಹೆಸರು ಚೂಡಪ್ಪ. ಕರೆಕ್ಟಾಗಿ ಇದೊಂದು ಗಮನ ಇಟ್ಕೊಳ್ಳಿ. ಎಲ್ಲರೂ ನಮ್ಮ ಆನೆಕಲ್ ಪ್ರಾಬ್ಲಮ್ ಇದೆ. ಕಾರಣ ಏನಂತಂದ್ರೆ
ಆನೆಗಳಿಗೆ ಸೊಸೆಯಾಗಿ ಬಂದಿರ್ತಕ್ಕಂಥವ್ರು ಎಲ್ಲ ತಮಿಳುನಾಡಿಂದ ಬಂದಿರೋದ್ರಿಂದ ಈ ಸತಿ ಇದನ್ನ ವಿಶೇಷವಾಗಿ ಪಾಪ ಕೊಟ್ಟಿರೋದು ಅದಕ್ಕೆ ಮತ್ತೆ ಗೊಂದಲನೂ ಇಲ್ಲ, ತಿಳ್ಕೊಳ್ತಕ್ಕಂಥದ್ರಲ್ಲಿ ಗೊಂದಲ. ಮುನಿರತ್ನ ನಮ್ಮ ತಂದೆ ಹೆಸರು ಹೇಳ್ತಾರಂದ್ರೆ ಚೂಡಪ್ಪ ಆದ್ಮೇಲೆ ಚೂಡಪ್ಪನವರು 2002ರಲ್ಲಿ ತಮಿಳುನಾಡಲ್ಲಿ ವೋಟ್ ಹಾಕ್ತಿದ್ದು, ಐಡೆಂಟಿ ಕಾರ್ಡ್ ಇತ್ತು, ಐಡೆಂಟಿ ನಂಬರ್ ಇದ್ರೆ ಬರೆಯೋದು. ಅದಿಲ್ಲ ಸರ್. ಚೂಡಪ್ಪನವರು ಹೇಳ್ಬಿಡ್ತೀವಿ, ಪೂರ್ತಿ ಹೇಳ್ಬಿಡ್ತೀವಿ. ಚೂಡಪ್ಪ ಬರೀತೀವಿ. ಚೂಡಪ್ಪ ಬರೆದ್ಮೇಲೆ ಚೂಡಪ್ಪ ಸಂಬಂಧಿ ಹೆಸರು ಮುನಿರತ್ನಮ್ಮ ಅವರ ತಾತ, ಚೂಡಪ್ಪ ತಂದೆ ರಾಮಪ್ಪ ಬರೀಬೇಕು. ರಾಮಪ್ಪ ಹೆಸರು ಎಲ್ಲರಿಗೂ ಗೊತ್ತಿರ್ತದೆ, ನಮ್ಮ ತಂದೆ ನಮ್ಮ ತಾತ ಹೆಸರು ಗೊತ್ತಿರ್ತದೆ. ಅರ್ಥ ಆಗ್ತಾ ಮುನಿರತ್ನಮ್ಮ ಮೇಲೆ ಫಾರ್ಮೆಟ್ ಹೆಸರಿದೆ. ಮುನಿರತ್ನಮ್ಮ ಅವರ ತಂದೆ ಹೆಸರು ಚೂಡಪ್ಪ ಫಸ್ಟ್ ಹೆಸರಲ್ಲಿ ಬರ್ತೀವಿ, ಫಸ್ಟ್ ಕಾಲದಲ್ಲಿ. ಎರಡನೇ ಕಾಲನ್ನು ಸಂಬಂಧಿ ಚೂಡಪ್ಪ ಮುನಿರತ್ನಮ್ಗೆ ಯಾರಿಗೆ ಸಂಬಂಧ ಅಂತಂದ್ರೆ ನಿಮ್ಮ ಅವರ ತಾತ ಹೆಸರು ಗೊತ್ತಿರ್ತದೆ. ನಮ್ಮ ತಂದೆ ನಮ್ಮ ತಾತ ಗೊತ್ತಿರ್ತದೆ ಹೆಸರು ಹೇಳಿ. ನನ್ನ ತಂದೆ ತಾತ ಹೆಸರು ಗೊತ್ತಿರ್ತಾರೆ, ಮುತ್ತಾತನ ಹೆಸರು ಮುತ್ತತ್ತೆ ಗೊತ್ತಿಲ್ಲ. ಹೆಸರು ಬೇಡ, ಮುತ್ತತ್ತೆ ಹೆಸರು ಇಲ್ಲ. ಅದೇ ಚೂಡಪ್ಪ ಅವ್ರ ತಂದೆ ಹೆಸರು ರಾಮಪ್ಪ ಸರ್. ರಾಮಪ್ಪ ಅಷ್ಟೇ ಬರೀಬೇಕು. ರಾಮಪ್ಪ ಬರೆದ್ಮೇಲೆ ಸಂಬಂಧ ಏನು? ಮುನಿರತ್ನಮ್ಗೆ ಈ ಚೂಡಪ್ಪ ತಂದೆ, ಈ ರಾಮಪ್ಪ ತಾತ. ಫಾರ್ಮೆಟ್ ಅಲ್ಲಿ ಅವ್ರು ಗೊತ್ತಾಗ್ತದೆ. ಆಯ್ತಾ? ಈಗ ಚೂಡಪ್ಪ ಯಾವ ಜಿಲ್ಲೆಯಲ್ಲಿ ಇದ್ರು ಅಂದ್ರೆ ದಕ್ಷಿಣಕೋಟೆ ಕೃಷ್ಣಗಿರಿ ಸೇರ್ತದೆ. ರಾಜ್ಯ ಯಾವುದು? ತಮಿಳುನಾಡು. ಆಯ್ತಾ? ಈಗ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ದಕ್ಷಿಣಕೋಟೆ ಸ್ಥಳೀಯ ವಿಧಾನಸಭಾ ಕ್ಷೇತ್ರ. ಸ್ಥಳೀಯ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ನೀವು ಮೊಬೈಲಲ್ಲಿ ನೀವು ಸಿಕ್ಕಿದ್ರೆ ಬರೀರಿ, ಇದನ್ನ BLO ಒಳಗಡೆ ತಗೊಳ್ತಾರೆ. ಸ್ಥಳೀಯ ವಿಧಾನಸಭಾ ಕ್ಷೇತ್ರದಲ್ಲಿ ಓಪನ್ ಮಾಡ್ತಾರೆ, ಅಲ್ಲಿ ಭಾಗಸಂಖ್ಯೆ ಸಿಗ್ತದೆ, ಆ ಊರ ಹೆಸರು ಸಿಗ್ತದೆ, ನಿಮ್ಮ ಮುನಿರತ್ನಮ್ಮವರ ಅಪ್ಪ ಚೂಡಪ್ಪ ಹೆಸರು ಸಿಗ್ತದೆ. ಅಲ್ಲಿ ನಂಬರ್ ಹಾಕೊಳ್ತಾರೆ. ಗೊಂದಲ ಬೇಡ, ಯಾರು ಟೆನ್ಷನ್ ತಗೋಬೇಡಿ, ಎಲ್ಲೋ ಕೇಳ್ಬೇಕಾ? ಎಲ್ಲಿ ಹೇಳ್ಬೇಡಿ. ನಮಗೆ ಗೊತ್ತಿದ್ರೆ ಬರೀರಿ. ಯಾರು ಚೂಡಪ್ಪನ ಗೊತ್ತಿಲ್ಲ, ನಿಮ್ಗೆ ಏನ್ ಗೊತ್ತಿದೆ? ಚೂಡಪ್ಪನ ಹೆಸರು ತಂದೆ ರಾಮಪ್ಪ ಗೊತ್ತು. ರಾಮಪ್ಪ ಎಲ್ಲಿದ್ದಂದ್ರೆ ತಳಿ ಇದ್ದ, ತಳಿ ಹೆಸರು ಬರೀರಿ ಸಾಕು. ನಾವು ಈ 2 ಕಾಲ ನಾನು ತಿಳ್ಕೊಳ್ತೀವಿ. ಗೊತ್ತಿದ್ರೆ ಬರೀರಿ, ಗೊತ್ತಿಲ್ಲ ನಾವು ಬರ್ಕೊಳ್ತೀವಿ. ನಮ್ಗೆ ಕೊಟ್ಟು ಎಲ್ಲರಿಗೂ ಕೊಟ್ಟಿದ್ದಾರೆ. ಗೂಗಲ್ಗೆ ಹೋಗಿ CNVK ಅಂತ ಹಾಕಿದ್ರೆ ನಿಮ್ಗೆ ಯಾವ ದೇಶದ್ದು ಇಡೀ ರಾಜ್ಯದೆಲ್ಲ ಸಿಗ್ತದೆ. ನಿಮ್ಗೆ ಗೊತ್ತಿಲ್ಲ. ಅಂಗನವಾಡಿ ಟೀಚರ್ನ ಕೇಳಿದ